ಸರ್ಕಾರಕ್ಕೆ ಯಾಕ್ರಿ ಮುಜುಗರ ಆಗುತ್ತೆ? ಸಚಿವರು ಏನಾರ ಹನಿ ಟ್ರಾಪ್ ಒಳಗಾಗವ್ರ? ಸಾರಿ, ಈಗ ನೀನು ದಾರಿಲಿ ಹೋಯ್ತಿದ್ಯಾ, ನಿನ್ನೂ ಏನೋ ಯಾವ್ದೋ ವಿಚಾರದಲ್ಲಿ ವಿಜಿ ಬಗ್ಗೆ ಇದು ಅದು ಅಂತ ಹೋಪ ಅಂದ್ಬಿಟ್ರೆ ನಿನಗೆ ಯಾಕೆ ಮುಜುಗರ ಮಾಡ್ಕೋತೀಯ? ಕೇಳ್ಕೊಳ್ಳಿ ಬಿಡ್ರಿ, ಮಾತಾಡ್ಕೊಳ್ಳಿ, ಚರ್ಚೆ ಆಗಲಿ ಬಿಡ್ರಿ. ರಾಜಣ್ಣ ಹನಿ ಟ್ರಾಪ್ ಒಳಗಾಗಿಲ್ವಲ್ಲ, ಯಾಕೆ? ಹನಿ ಟ್ರಾಪ್ ನನ್ನ ಮೇಲೂ ಪ್ರಯತ್ನ ಮಾಡಿದ್ರು ಅಂತ ಹೇಳಿದ್ದಾರೆ ಅಷ್ಟೇ ಅಲ್ವಾ? ಯತ್ನ ಅಂತ ಹೇಳಿದ್ರು, ನಾನು ಹನಿ ಟ್ರಾಪ್ಗೆ ಒಳಗಾಗಿದ್ದೀನಿ ಅಂತ ಹೇಳಿದಾರಾ? ಅದು ಏನಾರ ಆಗ್ಲಪ್ಪ, ಅಲ್ಟಿಮೇಟ್ ಎನ್ಕ್ವೈರಿ ಮಾಡಿದಾಗ ತಾನೇ ಗೊತ್ತಾಗೋದು. ಅದು ಗೊತ್ತಿಲ್ಲಪ್ಪ, ಅದು ಗೊತ್ತಿಲ್ಲ. ಖಾಸಗಿ ವ್ಯಕ್ತಿಯಿಂದ ಸುಪ್ರೀಂ ಕೋರ್ಟ್ಗೆ PL ಹಾಕಿದ್ದಾರೆ, ಅವರು ನ್ಯಾಯಾಧೀಶರು ಭಾಗಿಯಾಗಿದ್ದಾರೆ ಅಂತ ಹೇಳಿದ್ರು ರಾಜಣ್ಣ ಅನ್ನೋ ಕಾರಣಕ್ಕೋಸ್ಕರ. ನನಗೆ ಪರ್ಫೆಕ್ಟ್ ಆಗಿ ನಾನು ಅಲ್ಲಿ ಇರ್ಲಿಲ್ಲ ಹೌಸಲ್ಲಿ, ನಾನು ಅವತ್ತು ಕೌನ್ಸಿಲಲ್ಲಿದ್ದೆ. ಅಸೆಂಬ್ಲಿಲಿ ಇದ್ದವರು, ಸೊ ಕೇಂದ್ರದವರು ಸಹ ಇನ್ವಾಲ್ವ್ ಇದೆ ಅಂತ ಹೇಳಿದ್ದಾರೆ ವಿನ, ಸೊ ಜಡ್ಜಸ್ ವಿಚಾರ ಬಂದಿಲ್ಲ ಅಂತ ಹೇಳಿ ನನ್ನ ಅಲ್ಲಿ ಮಾತನಾಡಿದವರು ಹೇಳಿದ್ದಾರೆ. ಬಟ್ ಎಲ್ಲಿ ಹೇಳಿದ್ರು ಎಲ್ಲಿ ಬಿಟ್ರು ಅದನ್ನ ರೆಕಾರ್ಡು ಸಹಿತ ನಾನು ನೋಡದೇ ಇರೋದ್ರಿಂದ ನನ್ನ ಬಗ್ಗೆ ಮಾತಾಡಲ್ಲ. ಬಟ್ ಹಿಂದೆ ಏನಾಗಿತ್ತು, ಈ ಸ್ಟೇ ತಗೊಂಡಿದ್ದಾರೆ ಬಹಳ ಜನ, ನಾನು ಅವ್ರ ಹೆಸರೆಲ್ಲ ಹೇಳಕ್ ಹೋಗಲ್ಲ. 48 ಜನನೇನೋ ಸ್ಟೇ ತಗೊಂಡ್ರು ಅಂತ ನಿಮ್ ಟಿವಿಲೇ ಹೊಡೆದಿದ್ರು ಒಂದಷ್ಟು ಜನ. ಅಲ್ಲಿ ಕೇಂದ್ರದವರು ಕೆಲವರು ಇದ್ದಾರೆ, ಲೋಕಸಭಾ ಸದಸ್ಯರಿರ್ಬೋದು ಅಥವಾ ಮಂತ್ರಿಗಳಿರ್ಬೋದು, ಮಾಜಿ ಮಂತ್ರಿಗಳಿರ್ಬೋದು ಇದ್ದಾರೆ. ಸೊ ಆ ರೆಫರೆನ್ಸ್ ಅಲ್ಲಿ ಇವರು ಕೇಂದ್ರ ಮತ್ತು ರಾಜ್ಯದ ಅನೇಕರು ಈ ಒಂದು ವಿಚಾರದಲ್ಲಿ ಕೋರ್ಟಲ್ಲಿ ಸ್ಟೇ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ಎಲ್ರಿಗೂ ಗೊತ್ತಿರ್ತಕ್ಕಂಥ ಹಳೇದು ನಿಮ್ಮ ಟಿವಿಗಳಲ್ಲೆಲ್ಲ ಚರ್ಚೆ ಆಗಿರ್ತಕ್ಕಂಥ ವಿಚಾರ. ಸೊ ಅದನ್ನ ನಾನು ಇವಾಗ ಯಾಕೆ ಸುಮ್ಮನೆ ಪ್ರಸ್ತಾಪ ಮಾಡಿ ಅನಾವಶ್ಯಕವಾಗಿ ಮಾತನಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಬೇರೆ ಯಾವ್ದಾರ ಹೊಸ ಬತ್ತಾದೆ ಯುಗಾದಿ ಒಳ್ಳೆ ಕೆಲಸ ಮಾಡೋದು ನಡ್ರಪ್ಪ. ಮಳೆನೂ ಮೊನ್ನೆ ಮಳೆ ಬಿದ್ದಿದೆ, ಇನ್ನೂ ಜಾಸ್ತಿ ಮಳೆ ಬೀಳೋ ಅವಕಾಶ ಇದೆ ಏಪ್ರಿಲ್ ಅಲ್ಲಿ. ಬರ್ತಾವ್ರ? ಈಗ ಬಂತ? ಕೊಟ್ಮೇಲೆ ಮಾಡ್ತೀವಿ ಅಂತ ಹೇಳಿದಾರೆ, ಕೊಟ್ಮೇಲೆ. ಸರ್ಕಾರಕ್ಕೆ ಯಾಕ್ರಿ ಮುಜುಗರ ಆಗುತ್ತೆ? ಸಚಿವರು ಏನಾರ ಹನಿ ಟ್ರಾಪ್ ಒಳಗಾಗವ್ರ? ಸಾರಿ, ಈಗ ನೀನು ದಾರಿಲಿ ಹೋಯ್ತಿದ್ಯಾ, ನಿನ್ನೂ ಏನೋ ಯಾವ್ದೋ ವಿಚಾರದಲ್ಲಿ ವಿಜಿ ಬಗ್ಗೆ ಇದು ಅದು ಅಂತ ಹೋಪ ಅಂದ್ಬಿಟ್ರೆ ನಿನಗೆ ಯಾಕೆ ಮುಜುಗರ ಮಾಡ್ಕೋತೀಯ? ಕೇಳ್ಕೊಳ್ಳಿ ಬಿಡ್ರಿ, ಮಾತಾಡ್ಕೊಳ್ಳಿ, ಚರ್ಚೆ ಆಗಲಿ ಬಿಡ್ರಿ. ರಾಜಣ್ಣ ಹನಿ ಟ್ರಾಪ್ ಒಳಗಾಗಿಲ್ವಲ್ಲ, ಯಾಕೆ? ಹನಿ ಟ್ರಾಪ್ ನನ್ನ ಮೇಲೂ ಪ್ರಯತ್ನ ಮಾಡಿದ್ರು ಅಂತ ಹೇಳಿದ್ದಾರೆ ಅಷ್ಟೇ ಅಲ್ವಾ? ಯತ್ನ ಅಂತ ಹೇಳಿದ್ರು, ನಾನು ಹನಿ ಟ್ರಾಪ್ಗೆ ಒಳಗಾಗಿದ್ದೀನಿ ಅಂತ ಹೇಳಿದಾರಾ? ಅದು ಏನಾರ ಆಗ್ಲಪ್ಪ, ಅಲ್ಟಿಮೇಟ್ ಎನ್ಕ್ವೈರಿ ಮಾಡಿದಾಗ ತಾನೇ ಗೊತ್ತಾಗೋದು. ಅದು ಗೊತ್ತಿಲ್ಲಪ್ಪ, ಅದು ಗೊತ್ತಿಲ್ಲ. ಖಾಸಗಿ ವ್ಯಕ್ತಿಯಿಂದ ಸುಪ್ರೀಂ ಕೋರ್ಟ್ಗೆ PL ಹಾಕಿದ್ದಾರೆ, ಅವರು ನ್ಯಾಯಾಧೀಶರು ಭಾಗಿಯಾಗಿದ್ದಾರೆ ಅಂತ ಹೇಳಿದ್ರು ರಾಜಣ್ಣ ಅನ್ನೋ ಕಾರಣಕ್ಕೋಸ್ಕರ. ನನಗೆ ಪರ್ಫೆಕ್ಟ್ ಆಗಿ ನಾನು ಅಲ್ಲಿ ಇರ್ಲಿಲ್ಲ ಹೌಸಲ್ಲಿ, ನಾನು ಅವತ್ತು ಕೌನ್ಸಿಲಲ್ಲಿದ್ದೆ. ಅಸೆಂಬ್ಲಿಲಿ ಇದ್ದವರು, ಸೊ ಕೇಂದ್ರದವರು ಸಹ ಇನ್ವಾಲ್ವ್ ಇದೆ ಅಂತ ಹೇಳಿದ್ದಾರೆ ವಿನ, ಸೊ ಜಡ್ಜಸ್ ವಿಚಾರ ಬಂದಿಲ್ಲ ಅಂತ ಹೇಳಿ ನನ್ನ ಅಲ್ಲಿ ಮಾತನಾಡಿದವರು ಹೇಳಿದ್ದಾರೆ. ಬಟ್ ಎಲ್ಲಿ ಹೇಳಿದ್ರು ಎಲ್ಲಿ ಬಿಟ್ರು ಅದನ್ನ ರೆಕಾರ್ಡು ಸಹಿತ ನಾನು ನೋಡದೇ ಇರೋದ್ರಿಂದ ನನ್ನ ಬಗ್ಗೆ ಮಾತಾಡಲ್ಲ. ಬಟ್ ಹಿಂದೆ ಏನಾಗಿತ್ತು, ಈ ಸ್ಟೇ ತಗೊಂಡಿದ್ದಾರೆ ಬಹಳ ಜನ, ನಾನು ಅವ್ರ ಹೆಸರೆಲ್ಲ ಹೇಳಕ್ ಹೋಗಲ್ಲ. 48 ಜನನೇನೋ ಸ್ಟೇ ತಗೊಂಡ್ರು ಅಂತ ನಿಮ್ ಟಿವಿಲೇ ಹೊಡೆದಿದ್ರು ಒಂದಷ್ಟು ಜನ. ಅಲ್ಲಿ ಕೇಂದ್ರದವರು ಕೆಲವರು ಇದ್ದಾರೆ, ಲೋಕಸಭಾ ಸದಸ್ಯರಿರ್ಬೋದು ಅಥವಾ ಮಂತ್ರಿಗಳಿರ್ಬೋದು, ಮಾಜಿ ಮಂತ್ರಿಗಳಿರ್ಬೋದು ಇದ್ದಾರೆ. ಸೊ ಆ ರೆಫರೆನ್ಸ್ ಅಲ್ಲಿ ಇವರು ಕೇಂದ್ರ ಮತ್ತು ರಾಜ್ಯದ ಅನೇಕರು ಈ ಒಂದು ವಿಚಾರದಲ್ಲಿ ಕೋರ್ಟಲ್ಲಿ ಸ್ಟೇ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ಎಲ್ರಿಗೂ ಗೊತ್ತಿರ್ತಕ್ಕಂಥ ಹಳೇದು ನಿಮ್ಮ ಟಿವಿಗಳಲ್ಲೆಲ್ಲ ಚರ್ಚೆ ಆಗಿರ್ತಕ್ಕಂಥ ವಿಚಾರ. ಸೊ ಅದನ್ನ ನಾನು ಇವಾಗ ಯಾಕೆ ಸುಮ್ಮನೆ ಪ್ರಸ್ತಾಪ ಮಾಡಿ ಅನಾವಶ್ಯಕವಾಗಿ ಮಾತನಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಬೇರೆ ಯಾವ್ದಾರ ಹೊಸ ಬತ್ತಾದೆ ಯುಗಾದಿ ಒಳ್ಳೆ ಕೆಲಸ ಮಾಡೋದು ನಡ್ರಪ್ಪ. ಮಳೆನೂ ಮೊನ್ನೆ ಮಳೆ ಬಿದ್ದಿದೆ, ಇನ್ನೂ ಜಾಸ್ತಿ ಮಳೆ ಬೀಳೋ ಅವಕಾಶ ಇದೆ ಏಪ್ರಿಲ್ ಅಲ್ಲಿ. ಬರ್ತಾವ್ರ? ಈಗ ಬಂತ? ಕೊಟ್ಮೇಲೆ ಮಾಡ್ತೀವಿ ಅಂತ ಹೇಳಿದಾರೆ, ಕೊಟ್ಮೇಲೆ.